ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು 2025ರಲ್ಲಿ ರಿಲೀಸ್ ಆಗಿದ್ದ ಹೌಸ್ ಮೇಟ್ಸ್ ಅನ್ನೋ ತಮಿಳು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಕಾರ್ತಿಕ್, ನಾಯಕಿ ಅನು ಮದುವೆಯಾಗಿ ಒಂದು ಹೊಸ ಫ್ಲಾಟ್ಗೆ ಬರ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅನುಗೆ ಅಲ್ಲಿ ವಿಚಿತ್ರ ಘಟನೆಗಳು ನಡೀತಾ ಇರೋ ರೀತಿ ಫೀಲ್ ಆಗುತ್ತೆ. ಅದೇ ರೀತಿ ಇನ್ನೊಂದ್ ಕಡೆ ಮೈ ಅನ್ನೋ ಹುಡುಗನಿಗೂ ಅದೇ ರೀತಿ ಫೀಲ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು? ಮಹಿ ಯಾರು? ಆ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಇತ್ತ? ಕಡೆಗೆ ಕಾರ್ತಿಕ್ ಮತ್ತೆ ಅನು ಆ ಮನೆಯಿಂದ ದೆವ್ವ ಓಡಿಸೋಕೆ ಆಯ್ತಾ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಈ ಕಥೆಯ ನಾಯಕ ಕಾರ್ತಿಕ್ ಮತ್ತೆ ಅವನ ಫ್ರೆಂಡ್ ಸೆಂಥಿಲ್ ಕಂದಸ್ವಾಮಿ ಅನ್ನೋ ಬ್ರೋಕರ್ ಜೊತೆ ರಿಜಿಸ್ಟರ್ ಆಫೀಸ್ಗೆ ಹೋಗಿರ್ತಾರೆ. ಕಾರ್ತಿಕ್ 10 ವರ್ಷದ ಹಳೆ ಫ್ಲಾಟ್ ನ 45 ಲಕ್ಷಕ್ಕೆ ಖರೀದಿ ಮಾಡಿರ್ತಾನೆ. ರಿಜಿಸ್ಟರ್ ಆಫೀಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋಕೆ ಹೋದಾಗ ಆಫೀಸರ್ ಆಧಾರ್ ಕಾರ್ಡ್ ಅಲ್ಲಿ ಇನಿಷಿಯಲ್ ಮುಂದೆ ಇದೆ, ಅಪ್ಲಿಕೇಶನ್ ಅಲ್ಲಿ ಹಿಂದೆ ಇದೆ, ಚೇಂಜ್ ಮಾಡ್ಕೊಂಡು ಬನ್ನಿ ಅಂತಾನೆ. ಅದಕ್ಕೆ ಕಂದಸ್ವಾಮಿ ಕಾರ್ತಿಕ್ಗೆ 2000 ಲಂಚ ಕೊಡಿ ಅಂತಾನೆ. ಆದ್ರೆ ಕಾರ್ತಿಕ್ ಹತ್ರ ₹1 ಕೂಡ ಇರಲ್ಲ. ಅವನ್ ಮೊಬೈಲ್ ಹಿಂದೆ ಇಟ್ಟಿದ್ದ ದುಡ್ಡು, ಚಿಲ್ದ್ರೆ, ಸೆಂಥಿಲ್ ಹತ್ರ ಇದ್ದ ಚಿಲ್ದ್ರೆ ಎಲ್ಲ ಸೇರಿಸಿ 7,000 ಆಗುತ್ತೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮುಗಿಯುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಕೊಡೋಕೆ ಹೋದ್ರೆ ಅವರು ಬಾಲ್ ಪೆನ್ ನಲ್ಲಿ ಫಿಲ್ ಮಾಡಿಲ್ಲ, ಜೆಲ್ ಪೆನ್ ನಲ್ಲಿ ಫಿಲ್ ಮಾಡಿದ್ದೀರಾ ಅಂತಾಳೆ. ಅವಳಿಗೆ ₹1,000 ಲಂಚ ಕೊಡ್ಬೇಕಿರುತ್ತೆ. ಆದ್ರೆ ಕಾರ್ತಿಕ್ ಮತ್ತೆ ಸೆಂಥಿಲ್ ಹತ್ರ ₹1 ಕೂಡ ಇರಲ್ಲ. ಅದಕ್ಕೆ ಸೆಂಥಿಲ್ ಅವನ್ ಬೆಳ್ಳಿ ಉಡ್ದಾರನ್ನೇ ಕೊಡ್ತಾನೆ. ಕೊನೆಗೆ ಇನ್ನೊಬ್ಬ ಆಫೀಸರ್ ಹತ್ರ ಹೋಗ್ತಾರೆ. ಅವರು ಎಲ್ಲ ಚೆಕ್ ಮಾಡಿ ಸೈನ್ ಹಾಕೋಕೆ ಹೇಳ್ತಾರೆ. ಇನ್ನೇನು ಕಾರ್ತಿಕ್ ಸೈನ್ ಮಾಡ್ಬೇಕು, ಫಾರ್ಮ್ ಮೇಲೆ ಇಂಕ್ ಚೆಲ್ಲುತ್ತೆ. ಕಾರ್ತಿಕ್ ಮತ್ತೆ ದುಡ್ಡು ಕೊಡ್ಬೇಕೇನೋ ಅಂತ ಗಾಬರಿ ಆಗ್ತಾನೆ. ಆದ್ರೆ ಆಫೀಸರ್ ಬೇರೆ ಫಾರಂ ಕೊಡ್ತಾರೆ. ಇನ್ನೇನು ಸೈನ್ ಹಾಕ್ಬೇಕು, ಕರೆಂಟ್ ಹೋಗುತ್ತೆ. ಸೈನ್ ಹಾಕುವ ಅಷ್ಟರಲ್ಲಿ ಮತ್ತೆ ಕರೆಂಟ್ ಬರುತ್ತೆ. ಹಳೆ ಓನರ್ ಮನೆ ಕೀನ ಕಾರ್ತಿಕ್ ಕೈಗೆ ಕೊಡೋಕೆ ಹೋದಾಗ ಅದು ಮಿಸ್ ಆಗಿ ಕೆಳಗೆ ಬೀಳುತ್ತೆ. ಎಲ್ಲ ಬರೀ ಅಪಶಕುನಗಳೇ. ಆದ್ರೂ ಇವಾಗ ಆ ಮನೆ ಕಾರ್ತಿಕ್ದು. ಕಾರ್ತಿಕ್ ರಿಜಿಸ್ಟರ್ ಆಫೀಸ್ ಇಂದ ಅವನ್ ಪ್ರೀತಿ ಮಾಡ್ತಿದ್ದ ಅನು ಮನೆಗೆ ಹೋಗ್ತಾನೆ. ಅವನ್ ಮನೆ ತಗೊಂಡಿರೋದು ಅನುಗೋಸ್ಕರನೇ. ಅನು ಅಪ್ಪ ಕಾರ್ತಿಕ್ಗೆ ಸ್ವಂತ ಮನೆ ಇರೋರ್ಗೆ ಮಾತ್ರ ನನ್ನ ಮಗಳನ್ನ ಮದುವೆ ಮಾಡಿ ಕೊಡೋದು ಅಂತ ಹೇಳಿರ್ತಾನೆ. ಅದಕ್ಕೆ ಕಾರ್ತಿಕ್ ಮನೆ ತಗೊಂಡು ಅನು ಅಪ್ಪನ ಬಳಿಗೆ ಹೋಗ್ತಾನೆ. ಆದ್ರೆ ಅವರು ಇವಾಗ ಕಾರ್ತಿಕ್ಗೆ ಮದುವೆ ಮಾಡ್ಕೊಡಲ್ಲ ಅಂತಾರೆ. ಕಾರ್ತಿಕ್ ಅನು ಹೇಳಿದ್ರೆ ಮಾತ್ರ ನನ್ ಮನೆಯಿಂದ ಈಚೆ ಹೋಗೋದು ಅಂತಾನೆ. ಅನು ತಂದೆ ಅನುನ ಕೂಗ್ತಾನೆ. ಅನು ಅಳ್ತಾ ಈಚೆ ಬಂದು ಕಾರ್ತಿಕ್ಗೆ ಮದುವೆ ಆಗಲ್ಲ, ಈಚೆ ಹೋಗು ಅಂತಾಳೆ. ಕಾರ್ತಿಕ್ ಕೋಪದಲ್ಲಿ ಅವನ್ ಮನೆಗೆ ಹೋಗ್ತಾನೆ. ಅವನ್ ಬಾಡಿಗೆ ಇರೋದು ಅನು ಮನೆ ಮೇಲೇನೆ. ಮಾರನೇ ದಿನ ಬೆಳಬೆಳಗ್ಗೆನೆ ಅನು ಮದುವೆ ಆಗೋಕೆ ರೆಡಿಯಾಗಿ ಬಂದಿರ್ತಾಳೆ. ಅದ್ನ ನೋಡಿ ಸೆಂಥಿಲ್ ಶಾಕ್ ಆಗೋಗ್ತಾನೆ. ರಾತ್ರಿ ಮದುವೆ ಆಗಲ್ಲ ಅಂದಿದ್ದು ಯಾಕೆ ಅಂತ ಕಾರ್ತಿಕ್ ಕೇಳ್ತಾನೆ. ಅದಕ್ಕೆ ಅನು, ನಾನ್ ನಿನ್ನ ಮದುವೆ ಆಗ್ತೀನಿ ಅಂದಿದ್ರೆ ನಮ್ಮಪ್ಪ ನಿನ್ ಮುಂದೆನೆ ನನ್ಗೊಡಿಯೋರು, ಅವಾಗ ನೀನು ನಮ್ಮಪ್ಪನ ಹೊಡಿತಿದ್ದೆ. ಮುಂದೆ ಯಾವತ್ತಾದ್ರೂ ಅಳಿಯ ಮಾವ ಮಾತಾಡ್ಲೇಬೇಕು ಅಲ್ವಾ, ಅದಕ್ಕೆ ಆ ರೀತಿ ನಾಟಕ ಮಾಡ್ದೆ ಅಂತಾಳೆ. ಕಾರ್ತಿಕ್ ಖುಷಿಯಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ಆಮೇಲೆ ಕಾರ್ತಿಕ್ ಮತ್ತೆ ಅನು ಅವರ ಹೊಸ ಫ್ಲಾಟ್ ನಂಬರ್ F1ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಕಾರ್ತಿಕ್ ನೇ F ಬ್ಲಾಕ್ ಗೆ ಇನ್ಚಾರ್ಜ್ ಮಾಡ್ತಾರೆ. ಹೀಗೆ ಕಾರ್ತಿಕ್ ಮತ್ತೆ ಅನು ಲೈಫ್ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಹೀಗಿದ್ದಾಗ ಒಂದಿನ ರಾತ್ರಿ ಇದ್ದಕ್ಕಿದ್ದ ಹಾಗೆ ಅನು ಮತ್ತೆ ಕಾರ್ತಿಕ್ ಫ್ಲಾಟ್ಗೆ ಸಿಡಿಲು ಹೊಡೆಯುತ್ತೆ. ಅನು ಮತ್ತೆ ಕಾರ್ತಿಕ್ ರೂಮ್ ಗೋಡೆ ಸ್ವಲ್ಪ ಬಿರುಕು ಬಿಡುತ್ತೆ. ಆದ್ರೆ ಅದು ಅನುಗೆ ಆಗ್ಲಿ ಕಾರ್ತಿಕ್ಗೆ ಆಗ್ಲಿ ಗೊತ್ತಾಗೋದೇ ಇಲ್ಲ. ಮಾರನೇ ದಿನ ಕಾರ್ತಿಕ್ ಆಫೀಸ್ಗೆ ಹೋಗ್ತಾನೆ. ಅವನು ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅವರ ರೂಮ್ ನ ಬೀರು ಕೆಳಗೆ ಯಾರೋ ಕ್ರಯಾನ್ಸ್ ಅಲ್ಲಿ ಡ್ರಾಯಿಂಗ್ ಮಾಡಿರೋ ರೀತಿ ಇರುತ್ತೆ. ಅದನ್ನ ಅವನು ಫೋಟೋ ತೆಗೆದು ಕಾರ್ತಿಕ್ಗೆ ಕಳಿಸ್ತಾಳೆ. ಅದನ್ನ ನೋಡಿ ಕಾರ್ತಿಕ್ ಹಳೆ ಓನರ್ಗೆ 2 ಮಕ್ಕಳು ಇದ್ರು, ಅವರೇ ಈ ರೀತಿ ಗೀಚಿರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅನುಗೆ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ ಅದು ಮುಂಚೆ ಅಲ್ಲಿರ್ಲಿಲ್ಲ ಅಂತ. ಅವನು ಆ ರೂಮಿಂದ ಈಚೆ ಹೋಗ್ತಿದ್ದ ಹಾಗೆ ಆ ಬೀರು ಪಕ್ಕ ಒಂದು ಮನೆಯ ಡ್ರಾಯಿಂಗ್ ಕಾಣಿಸುತ್ತೆ. ಈ ಕಡೆ ಕಾರ್ತಿಕ್ ಆಫೀಸಲ್ಲಿ ಕ್ಲೈಂಟ್ಸ್ ಕಾರ್ತಿಕ್ಗೆ ಅವ್ರು ಹೇಳಿರೋ ರೀತಿ ಡಿಸೈನ್ ಮಾಡಿಲ್ಲ ಅಂತ ಬೈತಾ ಇರ್ತಾರೆ. ಅವಾಗ ಕಾರ್ತಿಕ್ ಸೀನಿಯರ್ ಬಂದು, ನೀವ್ ಹೇಳಿರೋ ಹಾಗೆ ಮಾಡಿದ್ರೆ ಮಷಿನ್ ಆನ್ ಆಗೋದೇ ಇಲ್ಲ, ಕಾರ್ತಿಕ್ ಮಾಡ್ತಿರೋ ಮೆಥಡ್ ಇಂದ ಮಾತ್ರ ನಿಮ್ ಮಷಿನ್ ಕಂಪ್ಲೀಟ್ ಆಗೋದು ಅಂತಾನೆ. ಆ ಕ್ಲೈಂಟ್ಸ್ ಆಗಿದ್ರೆ ಇನ್ನೊಂದು ವಾರದಲ್ಲಿ ರೆಡಿ ಮಾಡಿ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಮನೆಯಲ್ಲಿ ಅನು ಸ್ನಾನ ಮಾಡ್ತಾ ಇರ್ತಾಳೆ. ಇದ್ದಕ್ಕಿದ್ದ ಹಾಗೆ ಟಿವಿ ಆನ್ ಆಗುತ್ತೆ. ಹಾಗೆ ಚಾನಲ್ಗಳು ಚೇಂಜ್ ಆಗುತ್ತೆ. ಕಾರ್ಟೂನ್ ಚಾನಲ್ಗೆ ಚೇಂಜ್ ಆಗಿ ಇದ್ದಕ್ಕಿದ್ದ ಹಾಗೆ ಸೌಂಡ್ ಜಾಸ್ತಿ ಆಗುತ್ತೆ. ಅದನ್ನ ಕೇಳಿಸ್ಕೊಂಡು ಅನು ಈಚೆ ಬಂದು ಟಿವಿ ಆನ್ ಆಗಿರೋದು ನೋಡಿ ಗಾಬರಿ ಆಗ್ತಾಳೆ. ಅನು ಟಿವಿನ ಆಫ್ ಮಾಡ್ತಾಳೆ. ಆದ್ರೆ ಅದು ಮತ್ತೆ ಆನ್ ಆಗುತ್ತೆ. ಅನು ಅಂತೂ ಗಾಬರಿಯಾಗಿ ಟಿವಿ ಪ್ಲಗ್ನೆ ಕಿತ್ತಾಕ್ತಾಳೆ. ಅನು ಗಾಬರಿಯಲ್ಲೇ ಅವಳ ರೂಮ್ ಅಲ್ಲಿ ಕನ್ನಡಿ ಮುಂದೆ ಕೂತ್ಕೊಂಡು ತಲೆ ಬಾಚ್ಕೊಳ್ಳುವಾಗ ಅವಳಿಗೆ ಏನೋ ಶಬ್ದ ಕೇಳಿಸುತ್ತೆ. ನೋಡಿದ್ರೆ ಗೋಡೆ ಮೇಲೆ ಮನೆ ಚಿತ್ರದ ಜೊತೆಗೆ F1 ಅಂತ ಕೂಡ ಯಾರೋ ಬರ್ದಿರ್ತಾರೆ. F1 ಫ್ಲಾಟ್ ಕಾರ್ತಿಕ್ ಮತ್ತೆ ಅನುದೇ ಆಗಿರುತ್ತೆ. ಅದಕ್ಕೆ ಅನು ಭಯದಲ್ಲಿ ಈಚೆ ಬಂದು ಪಾರ್ಕ್ ಅಲ್ಲಿ ಕೂತಿರ್ತಾಳೆ.
ಅಲ್ಲಿಗೇನೆ ಕಾರ್ತಿಕ್ ಬರ್ತಾನೆ. ಅನು ಮನೆಯಲ್ಲಿ ಸ್ಟ್ರೇಂಜ್ ಆಗಿ ಏನೇನೋ ನಡೀತಾ ಇದೆ ಅಂತಾಳೆ. ಆದ್ರೆ ಕಾರ್ತಿಕ್ ಅನುಗೆ ಓಂ ಸಿಕ್ಕಾಗಿದೆ ಅಂತ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಹೋಗ್ತಾನೆ. ಇದಕ್ಕೆ ಪ್ಯಾರಲಲ್ ಆಗಿ ನಮಗೆ ಮಹಿ ಅನ್ನೋ ಚಿಕ್ಕ ಹುಡುಗನನ್ನ ತೋರಿಸ್ತಾರೆ. ಮಹಿ ಅವನ್ ರೂಮ್ ಅಲ್ಲಿ ಗೇಮ್ಸ್ ಆಡ್ತಾ ಕೂತಿರ್ತಾನೆ. ಅವಾಗ ಇದ್ದಕ್ಕಿದ್ದ ಹಾಗೆ ಅವನ್ ರೂಮ್ ಲೈಟ್ ಆನ್ ಆಗುತ್ತೆ. ಹಾಗೆ ಬೀರು ಓಪನ್ ಆಗುತ್ತೆ. ಮಹಿ ಗಾಬರಿಯಲ್ಲಿ ಹೋಗಿ ಬೀರು ಕ್ಲೋಸ್ ಮಾಡ್ತಾನೆ. ಬೀರು ಮತ್ತೆ ಓಪನ್ ಆಗುತ್ತೆ. ಮಹಿ ಬೀರಲ್ಲಿ ಏನಿದೆ ಅಂತ ನೋಡ್ತಾ ಇರ್ತಾನೆ. ಮಹಿನ ಬೀರೊಳಗೆ ಸೇರಿಸಿ ಯಾರೋ ಲಾಕ್ ಮಾಡ್ಬಿಡ್ತಾರೆ. ಆದ್ರೆ ಅವನ್ ರೂಮ್ ಅಲ್ಲಿ ಯಾರು ಇರಲ್ಲ. ಈ ಕಡೆ ಮಾರನೇ ದಿನ ಅನು ಪಾತ್ರೆ ಬೆಳಗೋಕೆ ಹಾಕಿ ರೂಮ್ ಅಲ್ಲಿ ಬಟ್ಟೆ ಮರುತ್ತಾ ಇರ್ತಾಳೆ. ನೋಡಿದ್ರೆ ಕಿಚನ್ ಅಲ್ಲಿ ಟ್ಯಾಪ್ ಆನ್ ಆಗಿರುತ್ತೆ. ಕುಕ್ಕರ್ ವಿಜಲ್ ಹೊಡೆಯುತ್ತೆ. ಅನು ಗ್ಯಾಸ್ ಆಫ್ ಮಾಡೋಕೆ ಹೋಗ್ತಾಳೆ. ಟ್ಯಾಪ್ ಆಫ್ ಆಗುತ್ತೆ. ಅನು ಕಿಚನ್ ಇಂದ ಈಚೆ ಹೋಗ್ತಿದ್ದಾಗೆ ಮತ್ತೆ ಟ್ಯಾಪ್ ಆನ್ ಆಗುತ್ತೆ. ಅನು ಅವಳ ರೂಮ್ಗೆ ಹೋದಾಗ ಅವಳು ತೊಳೆಯೋಕೆ ಹಾಕಿದ್ದ ಪಾತ್ರೆಯಲ್ಲಿ ನೀರ್ ತುಂಬಿರೋದು ನೆನಪಾಗುತ್ತೆ. ಅದಕ್ಕೆ ಅನು ಮತ್ತೆ ಕಿಚನ್ಗೆ ಹೋದ್ರೆ ಟ್ಯಾಪ್ ಆನ್ ಆಗೇ ಇರುತ್ತೆ. ಇವಾಗ ಟ್ಯಾಪ್ ಆನ್ ಅಂಡ್ ಆಫ್ ಆಗ್ತಾನೆ ಇರುತ್ತೆ. ಅದನ್ನ ನೋಡಿ ಅನು ಗಾಬರಿ ಆಗ್ತಾಳೆ. ಇದೆಲ್ಲ ಗೊತ್ತಾಗಿ ಕಾರ್ತಿಕ್ ಒಬ್ಬ ವ್ಯಕ್ತಿನ ಕರೆಸ್ತಾನೆ. ಅವನು ಬೇರೆ ಟ್ಯಾಪ್ ಹಾಕ್ತಾನೆ. ಸ್ವಿಚ್ ಬೋರ್ಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಹಳೇದಾಗಿದ್ದಾವೆ, ಅದಕ್ಕೆ ತಾನಾಗಿ ಆನ್ ಅಂಡ್ ಆಫ್ ಆಗ್ತಿದಾವೆ, ಇನ್ಮೇಲೆ ಆ ರೀತಿ ಆಗಲ್ಲ ಅಂತಾನೆ. ಇದನ್ನ ಕೇಳಿ ಅನುಗೆ ಸ್ವಲ್ಪ ನಿರಾಳ ಆಗುತ್ತೆ. ಆದ್ರೆ ಆ ವ್ಯಕ್ತಿ ಈಚೆ ಹೋಗ್ತಿದ್ದಾಗೆ ಸ್ವಿಚ್ ತಾನಾಗೆ ಆನ್ ಆಗುತ್ತೆ. ಈ ಕಡೆ ಮಹಿನ ಅವನ್ ತಂದೆ ರಮೇಶ್, ತಾಯಿ ವಿಜಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ. ಯಾಕಂದ್ರೆ ಮಹಿ ದೆವ್ವ ನೋಡ್ದೆ ಅಂತ ಹೇಳ್ತಿರ್ತಾನೆ. ಡಾಕ್ಟರ್ ಮಹಿನ ಚೆಕ್ ಮಾಡಿ ಮಹಿಗೆ ಏನು ತೊಂದ್ರೆ ಇಲ್ಲ ಅಂತಾರೆ. ಮಹಿ ಡಾಕ್ಟರ್ಗೆ ನನ್ ರೂಮ್ ಅಲ್ಲಿ ದೆವ್ವ ಇದೆ, ನಾನ್ ದೆವ್ವನ ನೋಡ್ದೆ ಅಂತಾನೆ. ಅದಕ್ಕೆ ಡಾಕ್ಟರ್ ಮಹಿಗೆ, ನಿನ್ಗೆ ಮತ್ತೆ ನಿನ್ ರೂಮ್ ಅಲ್ಲಿ ದೆವ್ವ ಇದೆ ಅನ್ಸುದ್ರೆ ನೀನು ಅದ್ರ ಬಳಿ ಯಾರಾದ್ರೂ ಇದೀರಾ ಅಂತ ಕೇಳು, ಇಲ್ಲ ಅದನ್ನ ಗೋಡೆ ಮೇಲೆ ಬರಿ. ಆ ದೆವ್ವ ರಿಪ್ಲೈ ಮಾಡಿದ್ರೆ ದೆವ್ವ ಇದೆ ಅಂತ ನಾವು ನಂಬ್ತೀವಿ, ಅದು ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ದೆವ್ವ ಇಲ್ಲ ಅಂತ ನೀನ್ ನಂಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಹಿ ಸರಿ ಅಂತಾನೆ. ಈ ಕಡೆ ಅನು ಅವ್ರ ಅಕ್ಕಪಕ್ಕದ ಮನೆಯವರ ಬಳಿ F1 ಫ್ಲಾಟ್ ಅಲ್ಲಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡಿದ್ರ ಅಂತ ವಿಚಾರಿಸ್ತಾ ಇರ್ತಾಳೆ. ಆದ್ರೆ ಎಲ್ರು ಆ ರೀತಿ ಏನೂ ಆಗಿಲ್ಲ ಅಂತಾರೆ. ಆದ್ರೆ ತರಕಾರಿ ಮಾರೋನು ಮಾತ್ರ ಅನುಗೆ 10 ವರ್ಷಗಳ ಹಿಂದೆ F ಬ್ಲಾಕ್ ಅಲ್ಲಿದ್ದ ತಂದೆ ತಾಯಿ ಮಗು ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಅವ್ರು ಸತ್ ಮೇಲೆ F ಬ್ಲಾಕ್ ಅಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಿಸ್ತಾ ಇದ್ದು. ಅದಕ್ಕೆ ಮಂತ್ರವಾದಿನ ಕರೆಸಿ ಪೂಜೆ ಮಾಡಿಸಿದ್ರು. ಅವಾಗ್ಲಿಂದ ಆ ರೀತಿ ಆಗಿರ್ಲಿಲ್ಲ. ಇಲ್ಲಿರೋರೆಲ್ಲ ಹೊಸದಾಗಿ ಬಂದಿರೋರು, ಅವರಿಗೆ ಈ ವಿಷಯ ಗೊತ್ತಿಲ್ಲ ಅಂತಾನೆ. ಅದನ್ನ ಕೇಳಿದ ಅನುಗೆ ಅವ್ರ ಫ್ಲಾಟ್ ಅಲ್ಲಿರೋದು ಸತ್ತಿರೋ ಆ 3 ಆತ್ಮಗಳೇ ಅಂತ ಕನ್ಫರ್ಮ್ ಆಗುತ್ತೆ. ಅದೇ ರೀತಿ ಅವಳ ರೂಮ್ ಗೋಡೆ ಮೇಲೆ ಮನೆ ಚಿತ್ರ ಇರುತ್ತಲ್ಲ, ಅದ್ರ ಪಕ್ಕ ಇದು ನನ್ ಮನೆ ಅಂತ ಬರ್ದು ಒಂದು ಫ್ಯಾಮಿಲಿ ಡ್ರಾಯಿಂಗ್ ಕೂಡ ಬಿಟ್ಟಿರ್ತಾರೆ. ಅದನ್ನ ನೋಡಿ ಅನುಗೆ ದೆವ್ವ ಇರೋದು ಕನ್ಫರ್ಮ್ ಆಗುತ್ತೆ. ಆದ್ರೆ ಅದನ್ನ ಕಾರ್ತಿಕ್ಗೆ ಕಾಲ್ ಮಾಡಿ ಹೇಳಿದ್ರೆ ಅವನು ನಂಬ್ತಾ ಇರಲ್ಲ. ಅದೇ ಟೈಮ್ಗೆ ಹಾಲಲ್ಲಿದ್ದ ಟೇಬಲ್ ನ ಡ್ರಾರ್ ಓಪನ್ ಆಗುತ್ತೆ. ಅನು ಕ್ಲೋಸ್ ಮಾಡೋಕೆ ಹೋಗ್ತಾಳೆ. ಎಲ್ಲಾ ಡ್ರಾರ್ಗಳು ಓಪನ್ ಆಗಿ ಕ್ಲೋಸ್ ಆಗ್ತಾ ಇರ್ತವೆ. ಎಲ್ಲಾ ಪೇಪರ್ಗಳು ಹಾರಾಡ್ತಾ ಇರ್ತವೆ. ಚೇರ್ ಗಳೆಲ್ಲ ಕೆಳಗೆ ಬೀಳ್ತವೆ. ಟಿವಿ ಆನ್ ಆಗ್ಬಿಡುತ್ತೆ. ಅನು ಈಚೆ ಹೋಗೋಕೆ ಹೋದ್ರೆ ಡೋರ್ ಕೂಡ ಕ್ಲೋಸ್ ಆಗುತ್ತೆ. ಹಾಗೆ ಡೋರ್ ಲಾಕ್ ಆಗ್ಬಿಡುತ್ತೆ. ಅದನ್ನ ನೋಡಿ ಅನು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾಳೆ. ರಾತ್ರಿ ಕಾರ್ತಿಕ್ ಮನೆಗೆ ಬಂದಾಗ ಆಲ್ರೆಡಿ ಅಕ್ಕಪಕ್ಕದ ಮನೆಯವರು ಡೋರ್ ಓಪನ್ ಮಾಡಿರ್ತಾರೆ. ಅನು ಕಾರ್ತಿಕ್ಗೆ ಆ ಮನೆಯಲ್ಲಿ ದೆವ್ವ ಇದೆ, ಮನೆ ಖಾಲಿ ಮಾಡೋಣ ಅಂತ ಹೇಳ್ತಾಳೆ. ಆದ್ರೆ ಕಾರ್ತಿಕ್ ಅನುಗೆ ಬೈದ್ ಬಿಡ್ತಾನೆ. ಅದಕ್ಕೆ ಅನು ಬೇಜಾರಲ್ಲಿ ಅವಳ ರೂಮ್ಗೆ ಹೋಗ್ತಾಳೆ. ಕಾರ್ತಿಕ್ ಹಾಲಲ್ಲಿ ಸೋಫಾ ಮೇಲೆ ಮಲಗಿರ್ತಾನೆ. ಸ್ವಲ್ಪ ಟೈಮ್ ಆದ್ಮೇಲೆ ವಾಶ್ರೂಮ್ ಅಲ್ಲಿ ಯಾರೋ ಫ್ಲಶ್ ಮಾಡೋ ಸೌಂಡ್ ಆಗುತ್ತೆ. ಕಾರ್ತಿಕ್ಗೆ ಎಚ್ಚರ ಆಗಿ ನೋಡಿದ್ರೆ ಅನು ಅವಳ ರೂಮ್ ಅಲ್ಲೇ ಮಲಗಿರ್ತಾಳೆ. ಹಾಗೆ ವಾಶ್ರೂಮ್ ಡೋರ್ ಓಪನ್ ಆಗುತ್ತೆ. ಯಾರೋ ವಾಶ್ರೂಮ್ ಇಂದ ರೂಮ್ಗೆ ಹೋಗೋ ರೀತಿ ಹೆಜ್ಜೆಗಳು ಕಾಣಿಸ್ತವೆ. ರೂಮ್ಗೆ ಹೋಗಿ ಜೋಕಾಲಿ ಮೇಲೆ ಕೂತ್ಕೋತಾರೆ. ಹಾಗೆ ಸಡನ್ ಆಗಿ ಡೋರ್ ಕ್ಲೋಸ್ ಆಗುತ್ತೆ. ಇದನ್ನೆಲ್ಲ ಕಣ್ಣಾರೆ ನೋಡಿದ ಕಾರ್ತಿಕ್ಗೆ ಅನು ಹೇಳಿದ್ದೆಲ್ಲ ನಿಜ ಅನ್ಸಿ ಕೆಲವು ಪೂಜಾರಿಗಳನ್ನ ಕರೆಸ್ತಾನೆ. ಅವರು ಪೂಜೆ ಎಲ್ಲ ಮಾಡಿ ನೀರಲ್ಲಿ ಉಪ್ಪು ಹಾಕಿ ಮಡಗ್ತಾರೆ. ರಂಗೋಲಿ ಮೇಲೆ ಕಾಯಿ ಇಡ್ತಾರೆ. ನೀರಲ್ಲಿರೋ ಉಪ್ಪು ಕರಗದೆ ಇದ್ರೆ ಅಥವಾ ಕಾಯಿ ಸ್ವಲ್ಪ ಮೂವ್ ಆದ್ರೂ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಅಂತಾರೆ. ಆದ್ರೆ ನೀರಲ್ಲಿ ಉಪ್ಪು ಕರಗುತ್ತೆ, ಕಾಯಿ ಒಂಚೂರು ಮೂವ್ ಆಗಲ್ಲ. ಅದನ್ನ ನೋಡಿ ಪೂಜಾರಿ ಈ ಮನೆಯಲ್ಲಿ ಯಾವುದೇ ದೆವ್ವ ಇಲ್ಲ, ಜೊತೆಗೆ ಜಾಸ್ತಿ ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳ್ತಾನೆ. ಆದ್ರೆ ಕಾರ್ತಿಕ್ ಅನು ಗಾಬರಿಯಲ್ಲೇ ಇರ್ತಾರೆ. ಅದಕ್ಕೆ ಪೂಜಾರಿ ಅವರ ಕೈಗೆ ತಾಯಿತ ಕಟ್ಟಿ ಹೋಗ್ತಾನೆ. ಪೂಜಾರಿ ಹೋದ್ಮೇಲೂ ಟಿವಿ ಆನ್ ಆಗುತ್ತೆ. ಹಾಲಲ್ಲಿದ್ದ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಅದನ್ನ ನೋಡಿ ಕಾರ್ತಿಕ್ ಅನುಗೆ ಫೋನ್ ತಗೊಂಡ್ ಬಾ, ಪೂಜಾರಿಗೆ ಕಾಲ್ ಮಾಡೋಣ ಅಂತ ಹೇಳ್ತಾನೆ. ಅನು ರೂಮ್ಗೆ ಹೋಗ್ತಾಳೆ. ಗಾಬರಿಯಲ್ಲಿ ಕಾರ್ತಿಕ್ ನ ಕೂಗ್ತಾಳೆ. ಕಾರ್ತಿಕ್ ಹೋಗಿ ರೂಮ್ ಗೋಡೆ ನೋಡಿದ್ರೆ ಅದ್ರ ಮೇಲೆ ಇಲ್ಲಿ ಯಾರಾದ್ರೂ ಇದೀರಾ ಅಂತ ಬರ್ದಿರುತ್ತೆ. ಅದನ್ನ ನೋಡಿ ದೆವ್ವ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಾ ಇದೆ ಅಂತ ಅನ್ಕೊಂಡು ಕಾರ್ತಿಕ್ ಎಸ್ ಅಂತ ಬರೀತಾನೆ. ದೆವ್ವ ನಿಮ್ಮ ಹೆಸರೇನು ಅಂತ ಬರೆಯುತ್ತೆ. ಅನು ಹೋಗಿ ಕಾರ್ತಿಕ್ ಅಂತ ಬರೀತಾಳೆ. ಆದ್ರೆ ಅದು ದೆವ್ವ ಅಲ್ಲ, ಮಹಿ.
ಡಾಕ್ಟರ್ ಮಹಿಗೆ ದೆವ್ವ ರಿಪ್ಲೈ ಮಾಡಿದ್ರೆ ನಂಬ್ತೀನಿ ಅಂತ ಹೇಳಿರ್ತಾನಲ್ಲ, ಅದಕ್ಕೆ ಮಹಿ ಗೋಡೆ ಮೇಲೆ ಬರಿತಾ ಇರ್ತಾನೆ. ಅಂದ್ರೆ ಮಹಿ ಮನೆ ಮತ್ತೆ ಕಾರ್ತಿಕ್ ಮತ್ತೆ ಅನು ಮನೆ ಎರಡು ಹೇಗೋ ಕನೆಕ್ಟ್ ಆಗಿರುತ್ತೆ. ಅಲ್ಲಿ ಏನಾದ್ರೂ ಮೂವ್ ಮಾಡಿದ್ರೆ ಅದು ಕಾರ್ತಿಕ್ ಮನೆಯಲ್ಲಿ, ಕಾರ್ತಿಕ್ ಮನೆಯಲ್ಲಿ ಏನಾದ್ರೂ ಆದ್ರೆ ಅದು ಮಹಿ ಮನೆಯಲ್ಲಿ ಫೀಲ್ ಆಗ್ತಾ ಇರುತ್ತೆ. ಅಂದ್ರೆ ಆ ಮನೆಗಳಲ್ಲಿ ದೆವ್ವ ಇಲ್ವೇ ಇಲ್ಲ. ಮಹಿ ಫ್ಯಾಮಿಲಿ ಕಾರ್ತಿಕ್ ಫ್ಯಾಮಿಲಿನ ದೆವ್ವ ಅನ್ಕೊಂಡಿರ್ತಾರೆ, ಕಾರ್ತಿಕ್ ಫ್ಯಾಮಿಲಿನ ಮಹಿ ದೆವ್ವ ಅನ್ಕೊಂಡಿರ್ತಾನೆ. ಇವಾಗ ಮಹಿ ಕಾರ್ತಿಕ್ ರಿಪ್ಲೈ ಮಾಡಿದ್ಕೆ ಹೋಗಿ ರಮೇಶ್ ಮತ್ತೆ ವಿಜಿನ ಅವನ್ ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಈ ಕಡೆಯಿಂದ ಕಾರ್ತಿಕ್ ನಿಮ್ ಹೆಸರೇನು ಅಂತ ಬರಿತಾನೆ, ಆ ಕಡೆಯಿಂದ ರಮೇಶ್ ರಿಪ್ಲೈ ಮಾಡ್ತಾನೆ. ಜೊತೆಗೆ ರಮೇಶ್ ನಿಮ್ಗೆ ಏನ್ ಬೇಕು ಅಂತ ಬರಿತಾನೆ. ಅದಕ್ಕೆ ಕಾರ್ತಿಕ್ ನೀವು ಮನೆ ಬಿಟ್ಟು ಹೋಗ್ಬಿಡಿ ಅಂತಾನೆ. ಅದಕ್ಕೆ ರಮೇಶ್ ನಿಮ್ಗೇನಾದ್ರೂ ಆಸೆ ಇದ್ರೆ ಹೇಳಿ, ನಾವು ಅದನ್ನ ತೀರಿಸ್ತೀವಿ, ಆಮೇಲೆ ನೀವೇ ಮನೆ ಬಿಟ್ಟು ಹೋಗಿ ಅಂತ ಬರಿತಾನೆ. ಅದನ್ನ ನೋಡಿ ಕಾರ್ತಿಕ್ ಮಿಸ್ಟರ್ ದೆವ್ವ ನಿಮ್ಗೇನಾದ್ರೂ ಆಸೆ ಇದ್ರೆ ನೀವೇ ಹೇಳಿ ಅಂತ ಬರಿತಾನೆ. ಅದನ್ನ ನೋಡಿ ರಮೇಶ್ ನಾವು ದೆವ್ವ ಅಲ್ಲ, ನಾವಿನ್ನು ಬದುಕಿದೀವಿ, ನೀವು ದೆವ್ವ ಅಂತಾನೆ. ಅದನ್ನ ಕೇಳಿ ಕಾರ್ತಿಕ್ ನಾವು ಕೂಡ ಬದುಕೇ ಇದ್ದೀವಿ ಅಂತಾನೆ. ಇವಾಗ ಎಲ್ರಿಗೂ ಒಬ್ರು ಮನೆಯಲ್ಲಿ ಏನ್ ಚೇಂಜ್ ಆದ್ರೂ ಇನ್ನೊಂದ್ ಮನೆಯಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಕಾರ್ತಿಕ್ಗೆ ರಮೇಶ್ ಫ್ಯಾಮಿಲಿ ಇರೋದು ಅವ್ರಿರೋ ಬ್ಲಾಕ್ ಅಲ್ಲಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ಮೀಟ್ ಮಾಡೋಕೆ ಪಾರ್ಕ್ ಹತ್ರ ಬನ್ನಿ ಅಂತಾನೆ. ಕಾರ್ತಿಕ್ ಮತ್ತೆ ಅನು ಪಾರ್ಕ್ ಹತ್ರ ಹೋದ್ರೆ ಅಲ್ಲಿ ರಮೇಶ್ ಫ್ಯಾಮಿಲಿ ಕಾಣಿಸಲ್ಲ. ಅದಕ್ಕೆ ವಾಪಸ್ ಮನೆಗೆ ಹೋಗ್ತಾರೆ. ರಮೇಶ್ ಈಚೆ ಬಂದ್ರೆ ಮಳೆ ಬರ್ತಾ ಇರುತ್ತೆ. ಅವರು ಪಾರ್ಕ್ ಹತ್ರ ಹೋದ್ರೆ ಕಾರ್ತಿಕ್ ಮತ್ತೆ ಅನು ಕಾಣಿಸಲ್ಲ. ಅವರು ಮನೆಗೆ ಹೋಗ್ತಾರೆ. ಅವರು ಇವ್ರಿಗೆ ಬೈತಾರೆ, ಇವ್ರು ಅವ್ರಿಗೆ ಬೈತಾರೆ. ಅವಾಗ ಕಾರ್ತಿಕ್ಗೆ ರಮೇಶ್ ಇರೋ ಜಾಗದಲ್ಲಿ 3 ದಿನದಿಂದ ಮಳೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಕಾರ್ತಿಕ್ ಅನು ಇರೋ ಜಾಗದಲ್ಲಿ ಮಳೆನೇ ಇರಲ್ಲ. ಅದಕ್ಕೆ ಕಾರ್ತಿಕ್ ಯೋಚನೆ ಮಾಡಿ ಡೇಟ್ ಕೇಳ್ತಾನೆ. ಅವರು 30 ಸೆಪ್ಟೆಂಬರ್ ಅಂತಾರೆ. ಇಯರ್ ಕೇಳಿದಾಗ ಅವರು 2012 ಅಂತಾರೆ. ಆದ್ರೆ ಕಾರ್ತಿಕ್ ಮತ್ತೆ ಅನು ಇರೋದು 2022 ಅಲ್ಲಿ. ಎರಡು ಫ್ಯಾಮಿಲಿ ಇರೋದು ಒಂದೇ ಫ್ಲಾಟ್ ಅಲ್ಲಿ, ಆದ್ರೆ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ. ಇದು ಕಾರ್ತಿಕ್ ಮತ್ತೆ ಅನುಗೆ ಅರ್ಥ ಆಗುತ್ತೆ, ಆದ್ರೆ ರಮೇಶ್ ಫ್ಯಾಮಿಲಿಗೆ ಅರ್ಥ ಆಗಲ್ಲ. ಅವರು ಕಾರ್ತಿಕ್ ಮತ್ತೆ ಅನುನ ದೆವ್ವ ಅನ್ಕೊಂಡು ಎಲ್ಲಾ ಧರ್ಮದ ಪ್ರಕಾರ ಪೂಜೆಗಳನ್ನ ಮಾಡ್ತಾರೆ, ಆದ್ರೆ ಏನು ಯೂಸ್ ಆಗಲ್ಲ. ಇವಾಗ ಕಾರ್ತಿಕ್ ರಮೇಶ್ ಫ್ಯಾಮಿಲಿಗೆ ಅವರು ಫ್ಯೂಚರ್ ಅಲ್ಲಿ ಇರೋದು ಅಂತ ನಂಬಿಸೋಕೆ ಅಕ್ಟೋಬರ್ 1, 2012ರಲ್ಲಿ ಚೆನ್ನೈಯಲ್ಲಿ ನಡೆಯೋ 3 ಘಟನೆಗಳನ್ನ ಹೇಳ್ತಾನೆ. ಅದೇ ರೀತಿ ನಡೆಯುತ್ತೆ. ಆದ್ರಿಂದ ರಮೇಶ್ ಫ್ಯಾಮಿಲಿಗೆ ಕಾರ್ತಿಕ್ ಮತ್ತೆ ಅನು ಫ್ಯೂಚರ್ ಅಲ್ಲಿ ಇದ್ದಾರೆ ಅಂತ ನಂಬಿಕೆ ಬರುತ್ತೆ. ಜೊತೆಗೆ ಕಾರ್ತಿಕ್ ಮತ್ತೆ ಅನು ಆ ಬ್ಲಾಕ್ ಅಲ್ಲಿ ಇದ್ದವರ ಡೀಟೇಲ್ಸ್ ಚೆಕ್ ಮಾಡಿ 2012ರಲ್ಲಿ ರಮೇಶ್ ಫ್ಯಾಮಿಲಿ ಅದೇ F1 ಫ್ಲಾಟ್ ಅಲ್ಲಿ ಇತ್ತು ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಈ ಕನೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಕೆ ಕಾರ್ತಿಕ್ ಅವನ್ ಸೀನಿಯರ್ ನ ಕರೆಸ್ತಾನೆ. ಅವನ್ ಸೀನಿಯರ್ ಈ ರೀತಿ ಆಗೋಕೆ ಟೆಸರಾಕ್ಟ್ ಕಾರಣ ಅಂತ ಹೇಳ್ತಾನೆ. ಅಂದ್ರೆ ಆ ಸಿಡಿಲು ಬಡಿದು 2 ಟೈಮ್ ಲೈನ್ ಗಳ ಮಧ್ಯೆ ಒಂದು ಬ್ರಿಡ್ಜ್ ಕ್ರಿಯೇಟ್ ಆಗಿರುತ್ತೆ. ಆದ್ರಿಂದ ಆ 2 ಮನೆಗಳು ಕನೆಕ್ಟ್ ಆಗಿರುತ್ತೆ. 2 ಮನೆಯಲ್ಲೂ ಕಾಮನ್ ಆಗಿರೋ ವಸ್ತುಗಳನ್ನ ಮಾತ್ರ 2 ಫ್ಯಾಮಿಲಿ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಚೇರು, ಬಾಗಿಲು, ಗೋಡೆಗಳು, ಈ ರೀತಿ. ಇದನ್ನೆಲ್ಲ ಇವಾಗ ಸೀನಿಯರ್ ಕಾರ್ತಿಕ್ ಹೇಳ್ತಾನೆ. ಅದೇ ರೀತಿ ಈ ಕಡೆ ರಮೇಶ್ ಫ್ಯಾಮಿಲಿಗೂ ಇದೆಲ್ಲ ಒಬ್ಬರು ಸೈಂಟಿಸ್ಟ್ ಇಂದ ಗೊತ್ತಾಗುತ್ತೆ. ಇವಾಗ ಇಬ್ರಲ್ಲಿ ಒಂದು ಫ್ಯಾಮಿಲಿ ಮನೆಯಿಂದ ಈಚೆ ಹೋಗ್ಬೇಕು, ಇಲ್ಲ ಅಂದ್ರೆ ಹೌಸ್ ಮೇಟ್ಸ್ ತರ ಅದೇ ಮನೆಯಲ್ಲಿ ಇರ್ಬೇಕಾಗುತ್ತೆ. ಆದ್ರೆ ಯಾರು ಮನೆ ಬಿಟ್ಟು ಹೋಗೋದಿಲ್ಲ. ಆದ್ರಿಂದ ತುಂಬಾ ಗೋಲ್ಮಾಲ್ ಆಗ್ತಾ ಇರುತ್ತೆ. ಕಾರ್ತಿಕ್ ಸ್ನಾನ ಮಾಡ್ತಿದ್ರೆ ರಮೇಶ್ ಫ್ಲಶ್ ಆನ್ ಮಾಡೋದು, ಅನು ಮತ್ತೆ ವಿಜಿ ಟಿವಿ ಚಾನಲ್ ಚೇಂಜ್ ಮಾಡ್ತಾ ಇರೋದು. ಇದೇ ರೀತಿ ಒಬ್ರು ಮಾಡೋ ಆಕ್ಷನ್ ಇಂದ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದರಿಂದ ಕಾರ್ತಿಕ್ಗೆ ಸರಿಯಾಗಿ ನಿದ್ದೆ ಮಾಡೋಕು ಆಗ್ತಿರಲ್ಲ. ಆಫೀಸಲ್ಲೆಲ್ಲ ನಿದ್ದೆ ಮಾಡ್ತಾ ಇರ್ತಾನೆ. ಇದ್ರಿಂದ ಕ್ಲೈಂಟ್ ಹೇಳಿದ ಮಷಿನ್ ನ ಕೂಡ ರೆಡಿ ಮಾಡೋಕೆ ಆಗದೆ ಕೆಲ್ಸಾನೇ ಕಳ್ಕೊತಾನೆ. ಇದನ್ನ ಅವನು ಗೋಡೆ ಮೇಲೆ ಬರೆದು ರಮೇಶ್ ಫ್ಯಾಮಿಲಿಗೆ ತಿಳಿಸಿ ರಮೇಶ್ ಫ್ಯಾಮಿಲಿಗೆ ಬೈತಾ ಇರ್ತಾಳೆ. ಆ ಕಡೆಯಿಂದ ವಿಜಿ ಬೈತಾ ಇರ್ತಾಳೆ. ಹೀಗಿದ್ದಾಗ ಒಂದಿನ ರಾತ್ರಿ ರಮೇಶ್ ಬೇಜಾರಲ್ಲಿ ಬಾಲ್ಕನಿಯಲ್ಲಿ ಕೂತಿರ್ತಾನೆ. ವಿಜಿ ಏನ್ ವಿಷಯ ಅಂದಾಗ ರಮೇಶ್ ಮನೆ ಬಿಟ್ಟು ಬೇರೆ ಕಡೆ ಹೋಗೋಣ, ನಮ್ಮಿಂದ ಅವರಿಗೆ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಅಂತಾನೆ. ಆದ್ರೆ ವಿಜಿ ಮನೆ ಬಿಟ್ಟು ಬರೋದೇ ಇಲ್ಲ ಅಂತಾಳೆ. ರಮೇಶ್ ಮತ್ತೆ ವಿಜಿ ಕೂಡ ಕಾರ್ತಿಕ್ ಮತ್ತೆ ಅನು ತರ ಲವ್ ಮಾಡಿ ಮದುವೆಯಾಗಿ ಕಷ್ಟಪಟ್ಟು ಆ ಫ್ಲಾಟ್ ತಗೊಂಡಿರ್ತಾರೆ. ಅದನ್ನ ಬಿಟ್ಟು ಹೋಗೋದು ವಿಜಿಗೆ ಇಷ್ಟ ಇರಲ್ಲ, ಅದಕ್ಕೆ ಆಗಲ್ಲ ಅಂತಾಳೆ. ಮಾರನೇ ದಿನ ರಮೇಶ್ ಕೆಲ್ಸಕ್ಕೆ ಹೋಗದೆ ಅವನ್ ಮನೆಯಲ್ಲಿ ವೈರ್ ಚೇಂಜ್ ಮಾಡಿದ್ರೆ ಏನಾದ್ರೂ ಚೇಂಜ್ ಆಗ್ಬೋದು ಅಂತ DP ಆಫ್ ಮಾಡಿ ವೈರ್ ಚೇಂಜ್ ಮಾಡ್ತಾ ಇರ್ತಾನೆ. ಈ ಕಡೆ ಅನು ಮನೆಗೆ ಬರ್ತಾಳೆ. ಲೈಟ್ಸ್ ಎಲ್ಲ ಆಫ್ ಆಗಿರೋದು ನೋಡಿ ಪಕ್ಕದ ಮನೆ ಆಂಟಿ ಕರ್ಕೊಂಡ್ ಬರ್ತಾಳೆ. DP ಆನ್ ಮಾಡ್ತಾಳೆ. ಈ ಕಡೆ ರಮೇಶ್ ಕಟಿಂಗ್ ಪ್ಲೇಯರ್ ಬಿದ್ದೋಯ್ತು ಅಂತ ವೈರ್ ನ ಕೈಯಲ್ಲೇ ನುಡಿಯೋಕೆ ಹೋಗ್ತಾನೆ. ಈ ಕಡೆ ಅನು ಬಾಕ್ಸ್ ಮೇಲೆ 11:30 ವರೆಗೂ ಆನ್ ಮಾಡಬೇಡಿ ಅಂತ ಬರ್ದಿರೋದನ್ನ ನೋಡಿ ರಮೇಶ್ ವೈರ್ ನ ಬಾಯಿಗೆ ಇಡೋ ಅಷ್ಟರಲ್ಲಿ DP ಆಫ್ ಮಾಡ್ತಾಳೆ. ಆದ್ರೆ ಕಾರ್ತಿಕ್ಗೆ ಆ ವಿಷಯ ಗೊತ್ತಿಲ್ಲದೆ ಬಂದು DP ಆನ್ ಮಾಡ್ಬಿಡ್ತಾನೆ. ರಮೇಶ್ಗೆ ಶಾಕ್ ಹೊಡೆದು ಕೆಳಗೆ ಬೀಳ್ತಾನೆ. ಆಸ್ಪತ್ರೆಗೆ ಸೇರಿಸ್ತಾರೆ. ವಿಜಿ ಕಾರ್ತಿಕ್ ಮತ್ತೆ ಅನು ಬೇಕು ಬೇಕು ಅಂತಾನೆ DP ಆನ್ ಮಾಡಿರೋದು ಅನ್ಕೊಂಡು ಅವರಿಗೆ ಬೈತಾಳೆ.
ಇದೆಲ್ಲ ನೋಡಿ ಅನು ಇವಾಗ ಮನೆ ಮಾರಿ ಬೇರೆ ಕಡೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ಆದ್ರೆ ಕಾರ್ತಿಕ್ಗೆ ಅವನ್ ಮನೆ ಮಾರೋದು ಇಷ್ಟ ಇರಲ್ಲ. ಆದ್ರೂ ಮನೆ ಮಾರೋಕೆ ಒಪ್ಕೋತಾನೆ. ಬ್ರೋಕರ್ ಕಂದಸ್ವಾಮಿ ಹತ್ರಕ್ಕೆ ಹೋದ್ರೆ ಆ ಫ್ಲಾಟ್ ಇವಾಗ 25 ಲಕ್ಷಕ್ಕೂ ಹೋಗಲ್ಲ ಅಂತಾನೆ. ಯಾರು ಮನೆ ತಗೊಳ್ಳೋಕೆ ಮುಂದೆ ಬರ್ತಾ ಇರಲ್ಲ. ಆದ್ರೆ ಡಿಡಿ ಅನ್ನೋ ಒಬ್ಬ ವ್ಯಕ್ತಿ ಮನೆ ತಗೊಳ್ಳೋಕೆ ಬರೋದಾಗಿ ಹೇಳ್ತಾನೆ. ಅದಕ್ಕೆ ಕಾರ್ತಿಕ್ ಮತ್ತೆ ಅನು ಭಾನುವಾರ ಸಂಜೆ 4ರಿಂದ 6ರವರೆಗೆ ಹೊರಗೆ ಹೋಗಿ ಅಂತ ರಮೇಶ್ ಫ್ಯಾಮಿಲಿಗೆ ಹೇಳ್ತಾರೆ. ರಮೇಶ್ ಫ್ಯಾಮಿಲಿ ಸರಿ ಅಂತಾರೆ. ಆದ್ರೆ ಡಿಡಿ ಬರೋ ಅಷ್ಟರಲ್ಲೇ 5 ಗಂಟೆ ಆಗುತ್ತೆ. ಅವನಿಗೆ ಕಾರ್ತಿಕ್ ಮತ್ತೆ ಅನು ಮನೆ ತಗೊಂಡು 1 ಮಂತ್ ಅಲ್ಲೇ ಸೇಲ್ ಮಾಡ್ತಿರೋದ್ರಿಂದ ಡೌಟ್ ಬರುತ್ತೆ. ಮನೆ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ. 6 ಗಂಟೆ ಆಗುತ್ತೆ. ಡಿಡಿ ವಾಶ್ರೂಮ್ಗೆ ಹೋಗಿರ್ತಾನೆ. ಈ ಕಡೆ ರಮೇಶ್ ಫ್ಯಾಮಿಲಿ ಮನೆಗೆ ಬಂದ್ಬಿಡ್ತಾರೆ. ಅವತ್ತೇ ಮಹಿ ಬರ್ಡೇ ಕೂಡ ಇರುತ್ತೆ. ಈ ಕಡೆ ಡಿಡಿ ವಾಶ್ರೂಮ್ ಇಂದ ಈಚೆ ಬಂದಾಗ ಆ ಕಡೆ ರಮೇಶ್ ಫ್ಲಶ್ ಮಾಡ್ತಾನೆ. ಅದನ್ನ ನೋಡಿ ಅನು ಆಟೋಮೆಟಿಕ್ ಫ್ಲಶ್ ಅಂತಾಳೆ. ಜೊತೆಗೆ ಫ್ಯಾನ್ ಲೈಟ್ ಎಲ್ಲ ಆನ್ ಆಗುತ್ತೆ. ಅದನ್ನ ನೋಡಿ ಡಿಡಿ ಮನೆ ತಗೊಳ್ಳೋಕೆ ಒಪ್ಕೊಂಡು 10 ಲಕ್ಷ ಅಡ್ವಾನ್ಸ್ ಬರೆದು ಇನ್ನೇನು ಚೆಕ್ ಕೊಡ್ಬೇಕು. ಅಷ್ಟರಲ್ಲಿ ಈ ಕಡೆ ಮಹಿ ಬರ್ಡೇಗೆ ಅಕ್ಕಪಕ್ಕದವರು ಬರ್ತಾರೆ. ಡಿಡಿ ಡೋರ್ ಓಪನ್ ಆಗೋದು ನೋಡಿ ಭಯ ಪಡ್ತಾನೆ. ಜೊತೆಗೆ ಆ ಕಡೆ ಕೇಕ್ ಇಡೋಕೆ ಚೇರ್ ಮೂವ್ ಮಾಡ್ತಾರೆ. ಅದು ಇಲ್ಲೂ ಮೂವ್ ಆಗುತ್ತೆ. ಅದನ್ನೆಲ್ಲ ನೋಡಿ ಡಿಡಿ ಗಾಬರಿ ಆಗ್ತಾ ಇರ್ತಾನೆ. ಅದಕ್ಕೆ ಡಿಡಿನ ರೂಮ್ ಒಳಗೆ ಕೂರಿಸ್ತಾರೆ. ರೂಮ್ ಗೋಡೆ ಮೇಲೆಲ್ಲ ಬರ್ದಿರೋದು ನೋಡಿ ಡಿಡಿ ಇನ್ನೂ ಗಾಬರಿ ಆಗ್ತಾನೆ. ಅದೇ ಟೈಮ್ಗೆ ವಿಜಯ್ ಗೋಡೆ ಮೇಲೆ ನಿಮ್ ಗೆಸ್ಟ್ ಹೋದ್ರ, ಇವತ್ತು ಮೈ ಬಡೆ ನಮ್ಮನೆಗೆ ಗೆಸ್ಟ್ ಬಂದಿದ್ದಾರೆ, ನೀವು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಅಂತ ಬರೀತಾಳೆ. ಅದನ್ನ ನೋಡಿ ಡಿಡಿ ಆ ಮನೆಯಲ್ಲಿ ದೆವ್ವ ಇದೆ ಅಂತ ಓಡೋಗ್ತಾನೆ. ಇದ್ರಿಂದ ಕಾರ್ತಿಕ್ಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಕಾರ್ತಿಕ್ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಅವನ್ ಬ್ಲಾಕ್ ಅಲ್ಲೇ ಇದ್ದ ಆನಂದ್ ಅನ್ನೋನ ಭಾವ ಮನೆ ತಗೊಳ್ಳೋಕೆ ಒಪ್ಕೋತಾನೆ. ಅದಕ್ಕೆ ಸೆಂಥಿಲ್ ಮತ್ತೆ ಕಾರ್ತಿಕ್ ಬೆಡ್ ಮೇಲೆ ಎಲ್ಲಾ ಡಾಕ್ಯುಮೆಂಟ್ಸ್ ಹಾಕೊಂಡು ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆ ಅವತ್ತೇ ರಮೇಶ್ ಬಟ್ಟೆ ಐರನ್ ಮಾಡ್ತಾ ಇರ್ತಾನೆ. ರಮೇಶ್ ಐರನ್ ಮಾಡೋದು ಬಿಟ್ಟು ಸಿಲಿಂಡರ್ ತಗೊಳ್ಳೋಕೆ ಹೋಗ್ತಾನೆ. ಐರನ್ ಬಾಕ್ಸ್ ಬಿದ್ದು ಹೀಟ್ ಜಾಸ್ತಿ ಆಗುತ್ತೆ. ಆದ್ರಿಂದ ಡಾಕ್ಯುಮೆಂಟ್ಸ್ ಎಲ್ಲ ಬೆಂಕಿ ಹಚ್ಕೊಂಡು ಅರ್ಧಂಬರ್ಧ ಸುಟ್ಟೋಗ್ತವೆ. ಇದ್ರಿಂದ ಮತ್ತೆ ಡೀಲ್ ಕ್ಯಾನ್ಸಲ್ ಆಗುತ್ತೆ. ಆದ್ರೆ ಅವನು ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಕಾರ್ತಿಕ್ ಮನೆ ಸೇಲ್ ಮಾಡದೆ ಬರೋಕೆ ಆಗಲ್ಲ ಅಂತಾನೆ. ಕಡೆಗೆ ಅನು ಅವಳ ತವರಿಗೆ ಹೋಗೇ ಬಿಡ್ತಾಳೆ. ಇದನ್ನ ಕಾರ್ತಿಕ್ ರಮೇಶ್ ಫ್ಯಾಮಿಲಿಗೆ ಹೇಳಿ ನೀವೆಲ್ಲ ಖುಷಿಯಾಗಿರಿ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ. ಆ ದಿನ ರಾತ್ರಿ ಕಾರ್ತಿಕ್, ಸೆಂಥಿಲ್, ಸೀನಿಯರ್ ಎಲ್ರು ಎಣ್ಣೆ ಕುಡಿತಾ ಇರ್ತಾರೆ. ಅವಾಗ ಸೀನಿಯರ್ಗೆ ಒಂದ್ ವಿಷಯ ಫ್ಲಾಶ್ ಆಗುತ್ತೆ. ಕಾರ್ತಿಕ್ ಗಿಂತ ಮುಂಚೆ ಇದ್ದ ಫ್ಯಾಮಿಲಿಗೆ ರಮೇಶ್ ಫ್ಯಾಮಿಲಿ ಕನೆಕ್ಟ್ ಆಗಿರ್ಲಿಲ್ಲ. ಅಂದ್ರೆ ರಮೇಶ್ ಫ್ಯಾಮಿಲಿಗೆ ಕಾರ್ತಿಕ್ ಫ್ಯಾಮಿಲಿಯಿಂದ ಸಹಾಯ ಬೇಕು, ಅದಕ್ಕೆ ಕನೆಕ್ಟ್ ಆಗಿರೋದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಸೀನಿಯರ್ ಕಾರ್ತಿಕ್ಗೆ ಮೊದ್ಲು ಆ ರಮೇಶ್ ಫ್ಯಾಮಿಲಿ ಇವಾಗ ಬದುಕಿದ್ಯಾ, ಬದುಕಿಲ್ಲ ಅಂದ್ರೆ ಏಕ್ ಸತ್ರು ಅಂತ ಕಂಡಿಡಿಯೋಕೆ ಹೇಳ್ತಾನೆ. ಇವಾಗ ಕಾರ್ತಿಕ್ ಮತ್ತೆ ಸೆಂಥಿಲ್ ರಮೇಶ್ ಫ್ಯಾಮಿಲಿನ ಹುಡುಕೋಕೆ ಶುರು ಮಾಡ್ತಾರೆ. ಆದ್ರೆ ರಮೇಶ್ ಫ್ಯಾಮಿಲಿ ಬಗ್ಗೆ ಎಲ್ಲೂ ಸುಳಿವು ಸಿಗಲ್ಲ. ಎಲ್ರು ರಮೇಶ್ ಫ್ಯಾಮಿಲಿನ 2014 ಆದ್ಮೇಲೆ ನೋಡೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಇವಾಗ ರಮೇಶ್ ಕಾರ್ತಿಕ್ ನ ಹುಡುಕೋಕೆ ಶುರು ಮಾಡ್ತಾನೆ. ಕಾರ್ತಿಕ್ 2012ರಲ್ಲಿ ಪಿಜ್ಜಾ ವರ್ಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿರ್ತಾನೆ. ಅದಕ್ಕೆ ರಮೇಶ್ ಎಲ್ಲಾ ಶಾಪ್ಗೂ ಹೋಗಿ ಕಾರ್ತಿಕ್ ಬಗ್ಗೆ ವಿಚಾರಿಸ್ತಾ ಇರ್ತಾನೆ. ಕಡೆಗೆ ಕಾರ್ತಿಕ್ ನಂಬರ್ ಸಿಗುತ್ತೆ. ರಮೇಶ್ ಕಾರ್ತಿಕ್ಗೆ ಕಾಲ್ ಮಾಡಿ ಮನೆಗೆ ಬನ್ನಿ ಮಾತಾಡ್ಬೇಕು, ಇದು ನಮ್ಮಿಬ್ರು ಲೈಫ್ ಪ್ರಶ್ನೆ ಅಂತಾನೆ. ಕಾರ್ತಿಕ್ ಸಂಜೆ ನಿಮ್ ಏರಿಯಾ ಕಡೆನೆ ಡೆಲಿವರಿ ಇದೆ, ಅವಾಗ ಬರ್ತೀನಿ ಅಂತಾನೆ. ಈ ಕಡೆ ಕಾರ್ತಿಕ್ ಮತ್ತೆ ಸೆಂಥಿಲ್ಗೆ ಕಡೆಗೂ ರಮೇಶ್ ಸಿಗ್ತಾನೆ. ಇವಾಗ ರಮೇಶ್ ಯಾವುದೋ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ರಮೇಶ್ಗೆ ಈ ಕಾರ್ತಿಕ್ ನೆನ್ಪಿರಲ್ಲ. ಕಾರ್ತಿಕ್ ರಮೇಶ್ ನಾಟಕ ಆಡ್ತಾ ಇದ್ದಾನೆ ಅಂತ ರಮೇಶ್ ಕಾಲರ್ ಇಟ್ಕೋತಾನೆ. ಅವಾಗ ಸೀನಿಯರ್ ಕಾಲ್ ಮಾಡಿ ಈ ರಮೇಶ್ಗೆ ಏನು ನೆನ್ಪಿರಲ್ಲ, ಈ ರಮೇಶ್ ಫ್ಯೂಚರ್ ಅಲ್ಲಿ ಇರೋ ರಮೇಶ್, ಆ ರಮೇಶ್ ಇರೋ ಟೈಮ್ ಲೈನೇ ಬೇರೆ ಅಂತಾನೆ. ಅದನ್ನ ಕೇಳಿ ಕಾರ್ತಿಕ್ ಮತ್ತೆ ಸೆಂಥಿಲ್ ಈಚೆ ಬರ್ತಾರೆ. ಅವಾಗ ರಮೇಶ್ ಬಂದು ಕಾರ್ತಿಕ್ ನ ಮಾತಾಡಿಸಿ ಆ ದಿನ ಸಂಜೆ ವಿಜಿನ ಕರ್ಕೊಂಡು ರಮೇಶ್ ಕಾರ್ತಿಕ್ ಮನೆಗೆ ಬರ್ತಾನೆ. ಕಾರ್ತಿಕ್ ಅನುನು ಮನೆಗೆ ಕರ್ಸಿರ್ತಾನೆ. ಅಲ್ಲಿ 2027ರಿಂದ ರಮೇಶ್ ಗೋಡೆ ಮೇಲೆ ಬರಿತಾನೆ. ಆದ್ರೆ 2012ರಲ್ಲಿರೋ ರಮೇಶ್ ಫ್ಯಾಮಿಲಿ ಅದನ್ನ ನಂಬಲ್ಲ. ಕಾರ್ತಿಕ್ ನಾಟಕ ಮಾಡ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಅವಾಗ 2022 ಇಂದ ರಮೇಶ್ ಮತ್ತೆ ವಿಜಿ ಅವರಿಗೆ ಮಾತ್ರ ಗೊತ್ತಿರೋ ಒಂದು ಸೀಕ್ರೆಟ್ ನ ಬರೀತಾರೆ. ಆದ್ರಿಂದ 2012 ಅಲ್ಲಿ ಇರೋ ರಮೇಶ್ ಫ್ಯಾಮಿಲಿಗೆ ಅದು ಅವರೇ ಅಂತ ನಂಬಿಕೆ ಬಂದು 2022ರಲ್ಲಿ ನಮ್ ಫ್ಯಾಮಿಲಿ ಹೇಗಿದೆ, ಮಹಿ ಹೇಗಿದ್ದಾನೆ ಅಂತ ಬರೀತಾರೆ. ಅದನ್ನ ನೋಡಿ ವಿಜಿ ಮುಖ ಸಪ್ಪೆ ಆಗುತ್ತೆ. ಡೇಟ್ ಎಷ್ಟು ಅಂತ ಕೇಳ್ತಾರೆ. ಅವತ್ತು 20 ಅಕ್ಟೋಬರ್ 2012ರಲ್ಲಿ. ಅವತ್ತು ಏನಾಗಿರುತ್ತೆ ಅಂದ್ರೆ ಮಹಿ ಪಾರ್ಕ್ ಅಲ್ಲಿ ಆಟ ಆಡೋಕೆ ಹೋಗಿ ಒಂದು ಆಕ್ಸಿಡೆಂಟ್ ಆಗಿ ಕೋಮಾಗೆ ಹೋಗಿರ್ತಾನೆ. 2 ವರ್ಷ ಕೋಮಾದಲ್ಲಿದ್ದ ಮಹಿ ಸತ್ತೋಗಿರ್ತಾನೆ. ಇದನ್ನ ಫ್ಯೂಚರ್ ರಮೇಶ್ ಫ್ಯಾಮಿಲಿ ಪಾಸ್ಟ್ ರಮೇಶ್ ಫ್ಯಾಮಿಲಿಗೆ ಹೇಳಿ ಮಹಿನ ಕಾಪಾಡಿ ಅಂತ ಹೇಳ್ತಾರೆ. ಮಹಿ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇರ್ತಾನೆ. ಅವನ್ ಹೆಲಿಕಾಪ್ಟರ್ ಮರದ ಮೇಲೆ ಕೂತ್ಕೋಬಿಡುತ್ತೆ. ಅದೇ ಟೈಮ್ಗೆ ಮಳೆ ಬರುತ್ತೆ. ಎಲ್ಲಾ ಮಕ್ಕಳು ಓಡೋಗ್ತಾರೆ. ಮಹಿ ಮಾತ್ರ ಮರ ಹತ್ ಬಿಡ್ತಾನೆ. ಇನ್ನೇನು ಮಹಿ ಮರದ ಮೇಲಿಂದ ಬೀಳೋದ್ರಲ್ಲಿ ಇರ್ತಾನೆ.
ಅದೇ ಟೈಮ್ಗೆ ಅಲ್ಲಿಗೆ ಕಾರ್ತಿಕ್ ರಮೇಶ್ ಫ್ಯಾಮಿಲಿನ ನೋಡೋಕೆ ಬರ್ತಾನೆ. ಅವನು ಮಹಿ ಮರದ ಮೇಲಿಂದ ಬೀಳೋದು ನೋಡಿ ಬೈಕ್ ಅಲ್ಲಿ ಪಾರ್ಕ್ ಕಡೆ ಹೋಗ್ತಾ ಇರ್ತಾನೆ. ಆದ್ರೆ ಒಂದು ಗಾಡಿ ಅಡ್ಡ ಬಂದು ಕಾರ್ತಿಕ್ಗೆ ಆಕ್ಸಿಡೆಂಟ್ ಆಗುತ್ತೆ. ಮಹಿ ಕೆಳಗೆ ಬೀಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಪಾಸ್ಟ್ ಇಂದ ರಮೇಶ್ ಫ್ಯಾಮಿಲಿ ಮಹಿ ಸೇಫ್ ಆಗಿದ್ದಾನೆ ಅಂತ ಹೇಳ್ತಾರೆ. ಮಹಿನ ಕಾಪಾಡಿದ್ದು ಕಾರ್ತಿಕ್ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಕಾರ್ತಿಕ್ ಬೈಕ್ ಆಕ್ಸಿಡೆಂಟ್ ಆದಾಗ ಕಾರ್ತಿಕ್ ಬೈಕ್ ಇಂದ ಹಾರಿ ಕೆಳಗೆ ಬೀಳ್ತಿದ್ದ ಮಹಿನ ಕ್ಯಾಚ್ ಹಿಡ್ಕೊಂಡು ಮರಳಿನ ಮೇಲೆ ಬಿದ್ದಿರ್ತಾನೆ. ಇದು ಗೊತ್ತಾಗಿ ಫ್ಯೂಚರ್ ಅಲ್ಲಿರೋ ರಮೇಶ್ ಫ್ಯಾಮಿಲಿ ಖುಷಿ ಆಗ್ತಾರೆ. ಆದ್ರೆ ಫ್ಯೂಚರ್ ಅಲ್ಲಿ ಮಹಿ ಅವರಿಗೆ ಕಾಣಲ್ಲ. ಯಾಕಂದ್ರೆ ಮಹಿ ಬದುಕಿರೋದು ಬೇರೆ ಟೈಮ್ ಲೈನ್ ಅಲ್ಲಿ. ಫ್ಯೂಚರ್ ಅಲ್ಲಿರೋ ರಮೇಶ್ ಫ್ಯಾಮಿಲಿ ಟೈಮ್ ಲೈನ್ ಅಲ್ಲಿ ಮಹಿ ಬದುಕಿಲ್ಲ. ಮಹಿ ಬದುಕಿರೋದೇ ಬೇರೆ ಟೈಮ್ ಲೈನ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಇದೆಲ್ಲ ತಿಳ್ಕೊಂಡು ಕಾರ್ತಿಕ್ ಆ ಫ್ಲಾಟ್ ನ ರಮೇಶ್ ಫ್ಯಾಮಿಲಿಗೆ ಕೊಡ್ತಾನೆ. ಅದ್ರಿಂದ ಆದ್ರೂ ಆ ಫ್ಯಾಮಿಲಿ ಮಹಿ ಜೊತೆ ಇರೋ ರೀತಿ ಆಗ್ಲಿ ಅಂತ. ಹೇಗೆ ಅಂದ್ರೆ ಎರಡು ಟೈಮ್ ಲೈನ್ ಗಳು ಕನೆಕ್ಟ್ ಆಗಿದೆ. ಫ್ಯೂಚರ್ ಅಲ್ಲಿ ರಮೇಶ್ ಮತ್ತೆ ವಿಜಿ ಮಹಿ ಜೊತೆ ಮಾತಾಡ್ಬೇಕು ಅಂದ್ರೆ ಗೋಡೆ ಮೇಲೆ ಬರೆದ್ರೆ ಸಾಕು. ಅದಕ್ಕೆ ಕಾರ್ತಿಕ್ ಅವನ್ ಫ್ಲಾಟ್ ನ ರಮೇಶ್ ಫ್ಯಾಮಿಲಿಗೆ ಕೊಟ್ಟು ಅವರು ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಆ ಟೈಮ್ ಲೈನ್ ಕಾನ್ಸೆಪ್ಟ್ ಮನೆಗಳು ಕನೆಕ್ಟ್ ಆಗೋದು ಅಷ್ಟೊಂದು ಲಾಜಿಕಲ್ ಆಗಿ ಇಲ್ಲದೆ ಇದ್ರು ಎಂಡ್ ಅಲ್ಲಿ ಮಾತ್ರ ಟೈಮ್ ಲೈನ್ ಗಳನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಜೊತೆಗೆ ಆ ಎಮೋಷನ್ ನಾವು ಫೀಲ್ ಮಾಡಬಹುದು. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.